ನಮಸ್ಕಾರ, ನನ್ನ ಹೆಸರು ರೋಹನ್ ಪ್ರಹ್ಲಾದ್. ನಾನು ಹುಟ್ಟಿದ್ದು ಮೈಸೂರು KR ನಗರದಲ್ಲಿ, ಆದರೆ ನಾನು ಬೆಳೆದಿದ್ದೆಲ್ಲ ಸಂಪೂರ್ಣವಾಗಿ ದುಬೈಯಲ್ಲಿ. ಬಾಲ್ಯದಿಂದ ನಾನು ಬೆಂಗಳೂರಲ್ಲಿ ನನ್ನ ವಿದ್ಯಾಭ್ಯಾಸನ ಶುರು ಮಾಡಿ ನಾನು ದುಬೈ ಕಡೆ ಹೊರಟೆ. ಏನಕ್ಕಂದರೆ ನಮ್ಮ ತಂದೆಗೆ ಜಾಬ್ ಅಲ್ಲಿ ಆಯಿತು. ಸೊ ಚಿಕ್ಕಂದ್ರಿಂದ ಸಿನಿಮಾಗಳು ನೋಡೋ ಹುಚ್ಚು, ಸೀರಿಯಲ್ಗಳು ನೋಡೋ ಹುಚ್ಚು, ಡಾನ್ಸ್ ಮಾಡೋ ಹುಚ್ಚು, ಹಾಡಾಡೋ ಹುಚ್ಚು. ಸೊ ನಾನು ಸಿನಿಮಾ ಎಷ್ಟು ನೋಡ್ತಿದ್ದೆ ಅಂದರೆ ಟಿವಿಗೆ ಲಿಟ್ರಲಿ ಅಂಟ್ಕೊಂಡ್ಬಿಡ್ತಾರೆ ಮಕ್ಕಳು ಅಂತ ಹೇಳ್ತಾರಲ್ಲ, ಲಿಟ್ರಲಿ ನಾನು ಹಂಗೆ ನೋಡ್ತಾ ಇದ್ದೆ. ಸೊ ಅದು ಆ ಥರ ಆಗಬಾರ್ದು ಅಂತ ನಮ್ಮಪ್ಪ ಅದ್ರ ಮುಂದೆ ಟೇಬಲ್ ಇಟ್ಬಿಡೋರಂತೆ. ನನಗೆ ಎಷ್ಟು ಹುಚ್ಚು ಅಂದರೆ ಆ ಟೇಬಲ್ ಮೇಲೆ ಹತ್ತಿ ನಾನು ಸಿನಿಮಾ ನೋಡ್ತಿದ್ದಂತೆ. ಸೊ ಇಟ್ಸ್ ದಟ್ ಕೈಂಡ್ ಆಫ್ ಮ್ಯಾಡ್ನೆಸ್. ಆ್ಯಂಡ್ ಗೊತ್ತಿಲ್ಲದೇ ಆ ಒಂದು ಆಸಕ್ತಿ ಬೆಳಿತಾನೇ ಹೋಯ್ತು. ಸೊ ಅಲ್ಲಿಂದ ನಾನೊಂದು ದೃಢವಾದ ನಿರ್ಧಾರ ತಗೊಂಡೆ. ಅಲ್ಲಿಂದ ಇನ್ಫ್ಯಾಕ್ಟ್ ನನ್ನ ಕನಸು ಆರಂಭ ಆಯಿತು. ನಾನೊಬ್ಬ ಹೀರೋ ಆಗಬೇಕು, ನಾನೊಬ್ಬ ನಾಯಕ ನಟ ಆಗಬೇಕು ಅಂತ. ಸೊ ಅಲ್ಲಿಂದ ನಾನು ಸ್ಟೇಜ್ ಪರ್ಫಾರ್ಮೆನ್ಸಸ್ನ ನಾನು ಕಂಟಿನ್ಯೂ ಮಾಡ್ತಾ ಹೋದೆ. ಆ್ಯಕ್ಟಿಂಗ್ ಮಾಡ್ತಿದ್ದೆ, ಡ್ಯಾನ್ಸ್ ಮಾಡ್ತಿದ್ದೆ, ಆ್ಯಂಡ್ ಥಿಯೇಟರ್ ಆ್ಯಕ್ಟಿವಿಟೀಸ್ ನಾನು ಶುರು ಮಾಡಿಕೊಂಡೆ. ಬರ್ತಾ ಬರ್ತಾ ನಾವು ಶಾರ್ಟ್ ಫಿಲ್ಮ್ಸ್ ಮಾಡೋಕ್ಕೆ ಶುರು ಆದ್ವಿ. ನಾನು ನಮ್ಮ ಫ್ರೆಂಡ್ಸು, ನಮ್ಮ ಕಮ್ಯುನಿಟಿಯಲ್ಲಿ ಯಾರ್ಯಾರು ಹುಡುಗರೆಲ್ಲ ಇರ್ತಿದ್ರು ನಾವೆಲ್ಲ ಸೇರ್ಕೊಂಡು ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ವಿ. ಆ್ಯಂಡ್ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿ ನಾವೇ ನೋಡ್ಕೊಂಡು ನಾವೇ ಖುಷಿ ಪಡ್ತಾ ಇದ್ವಿ. ಸೊ ಈ ಥರ ಆಗಿ ನನ್ನ ಕನಸು ಇನ್ನೂ ಬೆಳಿತಾನೆ ಹೋಯಿತು. ಸಿನಿಮಾ ಕಡೆ ನನಗೆ ಆಸಕ್ತಿ ಏನಿತ್ತು ಅದನ್ನ ಇನ್ನೂ ಪ್ರೊಫೆಷ್ನಲ್ ಆಗಿ ನಾನು ಡೆವಲಪ್ ಮಾಡ್ತಾ ಹೋದೆ. ಸೊ 10th 12th ಬರ್ತಾ ಇರೋ ಟೈಮಲ್ಲಿ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮನೇಲಿ ಎಲ್ಲರಿಗೂ ಕಾಡ್ತಾ ಇತ್ತು. ಇವಾಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ. ನನಗೆ ನನ್ನ ಡಿಸಿಷನ್, ನಾನು ಯಾವತ್ತು ಹೀರೋ ಆಗಬೇಕು ಅಂತ ನಾನು ಡಿಸೈಡ್ ಮಾಡಿದ್ನೋ ಆವತ್ತು ನನ್ನ ಡಿಸಿಷನ್ ಫುಲ್ ಆ್ಯಂಡ್ ಫೈನಲ್ ಆಗಿತ್ತು. ನಾನು ಕನ್ನಡ ಸಿನಿಮಾ ಹೀರೋನೇ ಆಗಬೇಕು, ನಾನು ಕನ್ನಡ ಸಿನಿಮಾ ಅಲ್ಲೇ ನಾಯಕ ನಟ ಆಗಬೇಕು ಅಂತ. ಸೊ ಆಫ್ಟರ್ 12th ನಾನು ಬೆಂಗಳೂರಿಗೆ ಮೂವ್ ಆದೆ. ಐ ಥಿಂಕ್ ಇವಾಗ ಸೆಪ್ಟೆಂಬರ್ ಬಂದರೆ ಒಂದು 3 years ಆಗ್ಬೋದು ನಾನು ಬೆಂಗಳೂರಿಗೆ ಬಂದು. ಸೊ ಇಲ್ಲಿ ನಾನು ಕಾಲೇಜ್ ಆರಂಭ ಮಾಡಿದೆ. ಬ್ಯಾಚುಲರ್ಸ್ ಇನ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ಸ್ನ ಪರ್ಸ್ಯೂ ಮಾಡ್ತಾ ನಾನು ಸೀರಿಯಲ್, ಸಿನಿಮಾ ಹಾಗೆ ಥಿಯೇಟ್ರಲ್ಲಿ ಭಾಗವಹಿಸೋದಕ್ಕೆ ನಾನು ಶುರು ಮಾಡಿದೆ. ಸೊ ಈ ಮಧ್ಯೆ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇತ್ತು. ಕಾಲೇಜ್ ಬೇರೆ ಮುಗಿತಾ ಬರ್ತಾ ಇತ್ತು. ಸೊ ಕಾಲೇಜ್ ಮುಗ್ದಾದ್ಮೇಲೆ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ, ಏನಾದರೂ ಒಂದು ಮಾಡಲೇಬೇಕು. ಸೊ ಅದರಿಂದ ನೋಡ್ತಾ ಇದ್ದೆ, ರಿಸರ್ಚ್ ಮಾಡ್ತಾ ಇದ್ದೆ. ಆ್ಯಂಡ್ ಹೀಗೆ ಒಂದು ದಿವಸ ನೋಡ್ತಿರ್ಬೇಕಾದ್ರೆ ಫಿಲ್ಮ್ ಒಡೆಸಿ 360 ಅಂತ ನನಗೆ ಒಂದು ಕೋರ್ಸ್ ಕಂಡು ಬಂತು. ಸೊ G Academyಯಲ್ಲಿ ಆ ಒಂದು ಕೋರ್ಸ್ನ ಪರ್ಸ್ಯೂ ಮಾಡಿ ಇವತ್ತು ಗುರು ದೇಶಪಾಂಡೆ ಸರ್, BM ಗಿರಿರಾಜ್ ಸರ್ ನನಗೊಂದು ಅವಕಾಶ ಕೊಟ್ಟು ಒನ್ ಆಫ್ ದ ಮೇನ್ ಲೀಡ್ಸ್ ಇನ್ ದ ಫಿಲ್ಮ್ ಪ್ರೊಡಕ್ಷನ್ ನಂಬರ್ 4 ರಾಮರಸ ಅಂತ ಏನು ನಾವು ಇವಾಗ ಟೈಟಲ್ ಇಟ್ಟಿದ್ದೀವಿ ಈ ಸಿನಿಮಾಗೆ, ಆ ಒಂದು ಸಿನಿಮಾಲಿ ಅವಕಾಶ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಇನ್ನು ಮುಂದೆ ಜರ್ನಿ ಆರಂಭ ಆಗುತ್ತೆ ಅನಿಸುತ್ತೆ. ಸೊ ಐ ಆಮ್ ವೇಟಿಂಗ್ ಟು ಸಿ ದ್ಯಾಟ್.